Hello students, hope all are you preparing well for your examination. This is March April 2023 question paper. So there is another problem on underwriting of shares. Let's see what is underwriting. Underwriting is an agreement entered into by a company with one or more persons called underwriters who undertake to take up the unsubscribed shares or debentures of a company. ಸೊ ಅಂಡರ್ ರೈಟಿಂಗ್ ಅಂತ ಅಂದರೆ ಪಬ್ಲಿಕ್ ಕಂಪನಿ ಮತ್ತು ಕೆಲವೊಂದಷ್ಟು ಪರ್ಸನ್ಸ್ ಅಂದರೆ ಏಜೆಂಟ್ಸ್ಗಳು ಅಂತ ಅನ್ಬೋದು ಅಥವಾ ಅಂಡರ್ ರೈಟರ್ಸ್ ಅಂತ ಅನ್ಬೋದು ಅವ್ರ ನಡುವೆ ನಡೆಯುವಂತಹ ಒಂದು ಅಗ್ರಿಮೆಂಟ್ ವೇರ್ ಅಂಡರ್ ರೈಟರ್ಸ್ ಗಿವ್ ಅಶ್ಯೂರೆನ್ಸ್ ಟು ದ ಕಂಪನಿ ದಟ್ ದೇ ವಿಲ್ ಬ್ರಿಂಗ್ ದಿ ಪಬ್ಲಿಕ್ ಆರ್ ಇನ್ವೆಸ್ಟರ್ಸ್ ಟು ದಿ ಕಂಪನಿ and they also ensure that in case the shares offered to the public are not subscribed by the public, the balance unsubscribed shares will be taken up by the underwriters. ದಟ್ ಮೀನ್ಸ್ ಇಲ್ಲಿ ಅಂಡರ್ರೈಟರ್ದು ಏನು ಕೆಲಸ ಅಂತ ಅಂದರೆ ಕಂಪನಿ ಇಶ್ಯೂ ಮಾಡಿರುವಂಥ ಶೇರ್ಸ್ಗಳಿಗೆ ಅನ್ಸಬ್ಸ್ಕ್ರೈಬ್ಡ್ ಶೇರ್ಸ್ಗಳಿಗೆ ಸಬ್ಸ್ಕ್ರೈಬರ್ನ ಕರ್ಕೊಂಬರೋದು ಅಂದರೆ ಇನ್ವೆಸ್ಟರ್ಸ್ನ ಕರ್ಕೊಂಬರೋದು. ಸೊ ದಟ್ ಈಸ್ ದೇಯರ್ ಲಯಬಿಲಿಟಿ ಆರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಇನ್ ಕೇಸ್ ಅಂಡರ್ರೈಟರು ಪಬ್ಲಿಕ್ನ ಅಂದರೆ ಇನ್ವೆಸ್ಟರ್ನ ಕರ್ಕೊಬರೋದಕ್ಕೆ ಫೇಲ್ ಆದರೆ ಸೊ ಅವರು ಏನು ಲಯಬಿಲಿಟಿ ತೊಗೊಂಡಿರ್ತಾರೆ ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ, ಇಷ್ಟು ಶೇರ್ಸ್ನ ನಾವು ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ತೀವಿ ಅಂತ ಅಂದ್ಕೊಂಡಿರ್ತಾರಲ್ಲ, ಆ ಶೇರ್ಸ್ನ ಅವರೇ ಪರ್ಚೇಸ್ ಮಾಡಬೇಕಾಗುತ್ತೆ. ದಟ್ ಈಸ್ ದೇಯರ್ ಲಯಬಿಲಿಟಿ. ಇಲ್ಲಿ ಅಂಡರ್ರೈಟರು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಕ್ಕೆ ಅವರಿಗೆ ಕಮಿಷನ್ ಸಿಗುತ್ತೆ. ಲೆಟ್ಸ್ ಸಿ ದ ಪ್ರಾಬ್ಲಮ್. ಸೊ ದಿಸ್ ಇಸ್ 12 marks ಪ್ರಾಬ್ಲಮ್. Nikhil Limited invited application from the public for 2,50,000 shares of rupees 10 each. Entire issue was underwritten by underwriters A, B, C and D to the extent of 30%, 25%, 25%, 20% with the provisions of firm underwriting of 8,000 shares, 12,000 shares, nil shares and 30,000 shares respectively. The underwriting contract provides the underwriters be given credit for firm applications. The company received applications for 1,80,000 shares excluding firm underwriting, including marked application, out of which marked applications were as under: A 48,000 shares, B 40,000 shares, C 24,000 shares, D 48,000 shares. Prepare a statement showing the net liability of underwriters. Nikhil Limited invited applications from the public for 2,50,000 shares. ಕಂಪನಿ ಏನು ಮಾಡ್ತಾ ಇದೆ, ನಿಖಿಲ್ ಲಿಮಿಟೆಡು ಪಬ್ಲಿಕ್ಕಿಗೆ 2,50,000 ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ. ಎಷ್ಟು ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ? 2,50,000 ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಥಿಯರಿನಲ್ಲಿ ಹೇಳಿರೋ ಹಾಗೆ ಅಂಡರ್ರೈಟಿಂಗ್ ಆಫ್ ಶೇರ್ಸ್ ಅಂತ ಅಂದರೆ ಏನು, ಯಾವುದೇ ಕಂಪನಿ ಡೈರೆಕ್ಟಾಗಿ ಹೋಗಿ ಪಬ್ಲಿಕ್ಕಿಗೆ ಶೇರ್ಸ್ನ ತೊಗೊಳ್ಳಿ ಅಂದ ತಕ್ಷಣವೇ ಯಾವ ಪಬ್ಲಿಕ್ಕೂ ಕೂಡ ನಂಬಿಕೆ ಇಟ್ಟು ಶೇರ್ಸ್ನ ಪರ್ಚೇಸ್ ಮಾಡಲ್ಲ. ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದಷ್ಟು ಜನ ಏಜೆಂಟ್ಸ್ಗಳಂತ ಅನ್ಬೋದು ಅಥವಾ ಬ್ರೋಕರ್ಸ್ ಅಂತ ಅನ್ಬೋದು, ಅವರು ಕಂಪನಿ ಜೊತೆ ಹೋಗಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಏನಂತ ಅಂದರೆ, ನಿಮ್ಮ ಕಂಪನಿಯ ಶೇರ್ಸ್ನ ಏನು ನೀವು ಮಾರಾಟಕ್ಕೆ ಇಟ್ಟಿದ್ದೀರಾ, ಈ ಶೇರ್ಸ್ನ ನಾವು ಇಶ್ಯೂ ಮಾಡಿಸ್ಕೊಡ್ತೀವಿ, ಪಬ್ಲಿಕ್ಕಿಗೆ ನಾವು ಸೇಲ್ ಮಾಡಿಕೊಡ್ತೀವಿ, ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಲಯಬಿಲಿಟಿ ಅಂತ ಹೇಳ್ತಾರೆ. ಇಲ್ಲಿ ಅಂಡರ್ರೈಟರ್ಸು ಎಷ್ಟು ಶೇರ್ಸಿಂದು ಲಯಬಿಲಿಟಿ ತೊಗೊಂಡಿದ್ದಾರೆ ಆ ಶೇರ್ಸನ್ನು ಅಂಡರ್ರೈಟಿಂಗ್ ಆಫ್ ಶೇರ್ಸ್ ಅಂತ ಅಂತೀವಿ. ಸೊ ಈ ಪ್ರಾಬ್ಲಮಲ್ಲಿ ಕಂಪನಿ 2,50,000 ಶೇರ್ಸ್ನ ಇಶ್ಯೂ ಮಾಡುತ್ತೆ. ಆಲ್ ದ ಶೇರ್ಸ್ ವರ್ ಅಂಡರ್ ರಿಟರ್ನ್ ಅಂತ ಹೇಳ್ತಿದ್ದಾರೆ. ದಟ್ ಮೀನ್ಸ್ ಎಂಟೈರ್ 2,50,000 ಶೇರ್ಸು ಏನಾಗಿದೆ ಇಲ್ಲಿ ಅಂಡರ್ ರಿಟರ್ನ್ ಆಗ್ತಾ ಇದೆ ಅಂತ. ಎಷ್ಟು ಜನ ಅಂಡರ್ ರೈಟರ್ಸ್ ಇದ್ದಾರೆ ಇಲ್ಲಿ? ಎ, ಬಿ, ಸಿ, ಡಿ, 4 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಸೊ ಎ ಬಿ ಸಿ ಡಿ ಅಂತ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಇವರು ನಿಮ್ಮ ಕಂಪನಿಯ ಎಂಟೈರ್ ಶೇರ್ಸ್ನ ನಾವು 4 ಜನ ತೊಗೊಂಡು ಏನು ಮಾಡ್ತೀವಿ, ಸೇಲ್ ಮಾಡಿಕೊಡ್ತೀವಿ, ಅದನ್ನ ಅಂಡರ್ ರೈಟಿಂಗ್ ಮಾಡಿಸ್ಕೊಳ್ತೀವಿ, ನಮ್ಮ ಲಯಬಿಲಿಟಿ ಅದು. ಅದ್ರ ಬದಲಾಗಿ ನೀವು ನಮಗೆ ಏನು ಕೊಡಿ ಅಂತ ಅಂತಾರೆ, ಸೊ ಕಮಿಷನ್ ಕೊಡಿ ಅಂತ ಹೇಳಿ ಅಂಡರ್ ರೈಟಿಂಗ್ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಸೊ ಇಲ್ಲಿ ಎ ಅನ್ನೋ ಅಂಡರ್ ರೈಟರು, ನಾನು ನಿಮ್ಮ ಕಂಪನಿಯ 30% ಶೇರ್ಸನ್ನ ನಾನು ಅಂಡರ್ ರೈಟನ್ ಮಾಡಿಸ್ಕೊತೀನಿ ಅಂತಿದ್ದಾನೆ. ಹಾಗೆ ಬಿ ಬಂದು, ನಾನು ನಿಮ್ಮ ಕಂಪನಿಯ 25% ಶೇರ್ಸ್ನ ಅಂಡರ್ ರಿಟರ್ನ್ ಮಾಡ್ತಿದ್ದೀನಿ ಅಂತಿದ್ದಾನೆ. ಹಾಗೆ ಸಿ ಕೂಡ, ನಾನು ನಿಮ್ಮ ಕಂಪನಿಯ 25% ಶೇರ್ಸ್ನ ನಾನು ಅಂಡರ್ ರಿಟರ್ನ್ ಮಾಡಿಸ್ಕೊತೀನಿ ಅಂತ ಅಂತಿದ್ದಾನೆ. ಹಾಗೆ ಡಿ ಕೂಡ, ನಾನು ನಿಮ್ಮ ಕಂಪನಿಯ 20% ಶೇರ್ಸ್ನ ಅಂಡರ್ ರಿಟರ್ನ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಟೋಟಲ್ 100% ಆಯ್ತಲ್ಲ.
ಅವರು 30% ಅಂತ ಹೇಳಿದಾರಲ್ಲ. ಸೊ 2,50,000 ಏದು 30% ಅಂದರೆ ಎಷ್ಟು ನಂಬರ್ ಆಫ್ ದ ಶೇರ್ಸ್ನ ಮಾಡ್ಕೊಂಡಿದ್ದಾನೆ? 75,000 ಶೇರ್ಸ್ನ ಅಂಡರ್ ರಿಟರ್ನ್ ಮಾಡಿಸ್ಕೊಂಡಿದ್ದಾನೆ. ಹಾಗೆ ಬಿ 2,50,000 25% ಲಯಬಿಲಿಟಿ ತೊಗೊಂಡಿದ್ದಾನೆ ಅಂತ ಅಂದರೆ ಸೊ 62,500 ಲಯಬಿಲಿಟಿ ತೊಗೊಂಡಿದ್ದಾನೆ ಅಂತ. ಹಾಗೆ ಸಿ 25% ಅಂದರೆ ಅವನು ಕೂಡ 2,50,000 ಇಂಟು 25/100 ಮಾಡಿದ್ರೆ 62,500 ಲಯಬಿಲಿಟಿ ತೊಗೊಂಡಿದ್ದಾನೆ. ಹಾಗೆಯೇ ಡಿ 2,50,000 20% ಲಯಬಿಲಿಟಿ ತೊಗೊಂಡಿದ್ದಾನೆ, ಅಂಡರ್ ರಿಟರ್ನ್ ಮಾಡಿಸ್ಕೊಂಡಿದ್ದಾನೆ ಅಂದರೆ ಅವನದು ನಂಬರ್ ಆಫ್ ದ ಶೇರ್ಸ್ ಎಷ್ಟು? 2,50,000 ಇಂಟು 20/100 ಅಂತ ಅಂದರೆ 50,000. ಸೊ ನೆಕ್ಸ್ಟು, with the provision of firm underwriting of 8,000 shares, 12,000 shares and nil shares and 30,000 shares were respectively. ಸೊ ಈ ಪ್ರಾಬ್ಲಮಲ್ಲಿ ಇವರು ಫರ್ಮ್ ಅಂಡರ್ ರೈಟಿಂಗ್ ಬಗ್ಗೆ ಹೇಳಿದ್ದಾರೆ. ಸೊ ಏನಂತ ಅಂದರೆ ಈ 75,000 ಏನಿದೆಯಲ್ಲ ಇದು ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಅಂದರೆ, ಫರ್ಮ್ ಅಂಡರ್ ರೈಟಿಂಗ್ ಅಂತ ಅಂದರೆ ಏನು? ಒಂದು ಡೆಫಿನೆಟ್ ಕಮಿಟ್ಮೆಂಟ್ ಅಂತ ಅಂದರೆ ಪಬ್ಲಿಕ್ಕಿಗೆ ಶೇರ್ಸ್ನ ಇಶ್ಯೂ ಮಾಡೋದ್ರ ಜೊತೆಗೆ ನಾವು ನಿಮ್ಮ ಕಂಪನಿ ಜೊತೆ ಫರ್ಮ್ ಅಂಡರ್ ರೈಟಿಂಗ್ ಮಾಡ್ಕೊತಾ ಇದ್ದೀವಿ. ಅಂದರೆ ಇಷ್ಟು ನಂಬರ್ ಆಫ್ ದ ಶೇರ್ಸ್ನ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಲಿ ಬಿಡಲಿ, ನಾವು ಇಷ್ಟು ನಂಬರ್ ಆಫ್ ದ ಶೇರ್ಸ್ನ ಫಸ್ಟೇ ನಾವು ತೊಗೊತೀವಿ, ನಿಮ್ಮ ಕಂಪನಿಯ ಇಷ್ಟು ಶೇರ್ಸ್ನ ನಾವೇ ಸ್ವತಃ ಪರ್ಚೇಸ್ ಮಾಡ್ತೀವಿ ನಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಿಸ್ಟರ್ ಎ ಏನು ಮಾಡ್ತಿದ್ದಾನೆ? 8,000 ಶೇರ್ಸ್ನ ಫರ್ಮ್ ಅಂಡರ್ ರೈಟಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಅದರರ್ಥ ನಿಮ್ಮ ಕಂಪನಿಯ 75,000 ಶೇರ್ಸಲ್ಲಿ 8,000 ಶೇರ್ಸ್ನ ಫಸ್ಟೇ ನಾನು ತೊಗೊತೀನಿ, ನಾನು ಫರ್ಮ್ ಮಾಡ್ಕೊತಾ ಇದ್ದೀನಿ. ಸೊ ಎ ಬಂದ್ಬಿಟ್ಟು 8,000 ಶೇರ್ಸ್ನ ಫರ್ಮ್ ಅಂಡರ್ ರೈಟಿಂಗ್ ಮಾಡಿಸ್ಕೊಂಡಿದ್ದಾನೆ. ಹಾಗೆ ಬಿ ಬಂದ್ಬಿಟ್ಟು 12,000 ಶೇರ್ಸ್ನ ಫರ್ಮ್ ಅಂಡರ್ ರೈಟಿಂಗ್ ಮಾಡಿಸ್ಕೊಂಡಿದ್ದಾನೆ. ಹಾಗೆ ಸಿ ಬಂದು ಯಾವುದೇ ಶೇರ್ಸ್ನ ಅಂಡರ್ ರೈಟ್ ಮಾಡಿಸ್ಕೊಂಡಿಲ್ಲ, ನಿಲ್. ಹಾಗೆ ಡಿ ಬಂದ್ಬಿಟ್ಟು ಕಂಪನಿಯ 30,000 ಶೇರ್ಸ್ನ ಅಂಡರ್ ರೈಟರ್ ಮಾಡಿಸ್ಕೊಂಡಿದ್ದಾನೆ. ಸೊ ದಿಸ್ ಇಸ್ ಫರ್ಮ್ ಅಂಡರ್ ರೈಟರ್. ಸೊ ಎ ಬಿ ಸಿ ಡಿ 4 ಜನ ಅಂಡರ್ ರೈಟರ್ಸು ನಿಮ್ಮ ಕಂಪನಿಯ 75,000 ಶೇರ್ಸ್ನ ನಾವು ಸೇಲ್ ಮಾಡ್ಕೊಡ್ತೀವಿ. 62,500 62,500 ಹಾಗೆ ಇವನು 50,000 ಶೇರ್ಸ್ನ ಅದಕ್ಕಿಂತ ಮುಂಚೆನೇ. ಸೊ ಅದು ಪಬ್ಲಿಕ್ಕು ಪರ್ಚೇಸ್ ಮಾಡ್ತಾರೋ ಬಿಡ್ತಾರೋ, ನಾವಂತೂ ನಿಮ್ಮ ಕಂಪನಿಯ 8,000 ಶೇರ್ಸ್ನ ನಮ್ಮ ಸ್ವಂತಕ್ಕೆ ಅಂತ ಪರ್ಚೇಸ್ ಮಾಡ್ತಾ ಇದ್ದೀವಿ ನಿಮ್ಮ ಕಂಪನಿಯಲ್ಲಿ. ಫರ್ಮ್ ಆಗಿ ಇದು ಡೆಫಿನೆಟ್ ಕಮಿಟ್ಮೆಂಟ್. ಸೊ 8,000 ಶೇರ್ಸ್ನ ನಾವು ತೊಗೊತೀವಿ, ನಿಮ್ಮ ಕಂಪನಿಯ 12,000 ಶೇರ್ಸ್ನ ತೊಗೊತೀವಿ. ನಿಮ್ಮ ಕಂಪನಿಯಲ್ಲಿ ನಾವು ಸಿ ಏನು ಯಾವುದೇ ರೀತಿಯಾದ ಫರ್ಮ್ ಅಂಡರ್ ರೈಟಿಂಗ್ ಮಾಡಿಸ್ಕೊಂಡಿಲ್ಲ. ಡಿ ಬಂದು 30,000 ಶೇರ್ಸ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಇನ್ನೇನಂತ ಹೇಳ್ತಾರೆ ನೋಡೋಣ ಪ್ರಾಬ್ಲಮಲ್ಲಿ. ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 1,80,000 ಶೇರ್ಸ್. ಕಂಪನಿ ಇಷ್ಟು ಶೇರ್ಸ್ನ ಇಶ್ಯೂ ಮಾಡ್ತಲ್ವ 2,50,000, ಆದರೆ ಕಂಪನಿಗೆ ರಿಸೀವ್ ಆಗಿರೋ ಅಪ್ಲಿಕೇಶನ್ಸು, ರಿಸೀವ್ಡ್ ಅಪ್ಲಿಕೇಶನ್ಸ್ ಎಷ್ಟು ಮಾತ್ರ? 1,80,000. 1,80,000 ಅಷ್ಟು ಮಾತ್ರ ಶೇರ್ಸು ಏನಾಗಿದೆ, ಅಪ್ಲಿಕೇಶನ್ಸು ರಿಸೀವ್ ಆಗಿದೆ. 1,80,000 ಶೇರ್ಸ್ಗೆ ಅಪ್ಲಿಕೇಶನ್ಸು ರಿಸೀವ್ ಆಗಿದೆ. ಸೊ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್, ಇದರಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ. ಫರ್ಮ್ ಅಂಡರ್ ರೈಟಿಂಗ್ ನಾಟ್ ಇನ್ಕ್ಲೂಡೆಡ್. ಸೊ 1,80,000 ಶೇರ್ಸ್ ಏನು ಕಂಪನಿಗೆ ಪಬ್ಲಿಕ್ಕಿಂದ ರಿಸೀವ್ ಆಗಿದೆ, ಅದರಲ್ಲಿ ಎ ಬಿ ಮತ್ತು ಡಿದು ಫರ್ಮ್ ಅಂಡರ್ ರೈಟಿಂಗ್ ಏನು ಮಾಡಿಸ್ಕೊಂಡಿದ್ದಾರೆ ಅದು ಇನ್ಕ್ಲೂಡ್ ಆಗಿಲ್ಲ. ಸೊ ಮಾರ್ಕೆಡ್ ಅಪ್ಲಿಕೇಶನಲ್ಲಿ ಇಲ್ಲ ಅಂತ ಹೇಳಿ. ಸೊ ಔಟ್ ಆಫ್ ವಿಚ್ ಮಾರ್ಕೆಡ್ ಅಪ್ಲಿಕೇಶನ್ಸ್ ವರ್ ಅಂಡರ್. ಸೊ ಇವಾಗ ನಾವೇನು ಮಾಡಬೇಕು, ಫರ್ಮ್ ಅಂಡರ್ ರೈಟಿಂಗ್ನ ಮಾರ್ಕೆಡ್ ಅಪ್ಲಿಕೇಶನ್ಸ್ ಜೊತೆ ಆ್ಯಡ್ ಅಪ್ ಮಾಡಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ. ಫರ್ಮ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇನ್ಕ್ಲೂಡೆಡ್ ಇನ್ ಮಾರ್ಕೆಡ್ ಅಪ್ಲಿಕೇಶನ್. ಸೊ ಮಾರ್ಕೆಡ್ ಅಪ್ಲಿಕೇಶನಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಆಗಿರುವಂಥ ಶೇರ್ಸ್ನ ಇನ್ಕ್ಲೂಡ್ ಮಾಡಿದಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಇನ್ಕ್ಲೂಡ್ ಮಾಡಿಕೊಂಡು ಅಂತ ಅನ್ನೋದು ನೋಡೋಣ. ಸೊ ಫಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸಬ್ಸ್ಕ್ರಿಪ್ಷನ್. ಕಂಪನಿಗೆ ಎಷ್ಟು ನಂಬರ್ ಆಫ್ ದ ಶೇರ್ಸು ಸಬ್ಸ್ಕ್ರೈಬ್ ಆಗಿದೆ ಅಂತ ನೋಡೋಣ. ಸೊ ಟೋಟಲ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಆಗಿದೆ ಕಂಪನಿಗೆ? 1,80,000 ಶೇರ್ಸು. ಕಂಪನಿ ಆ್ಯಕ್ಚುಲಾಗಿ ಇಶ್ಯೂ ಮಾಡಿದ್ದು 2,30,000, ಅದರಲ್ಲಿ ಕಂಪನಿ ರಿಸೀವ್ ಮಾಡಿದ್ದು 1,80,000 ಶೇರ್ಸ್ಗೆ ಮಾತ್ರ
ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಈಗ ನಾವು ಅದನ್ನು ಇನ್ಕ್ಲೂಡ್ ಮಾಡೋಣ, ಅಂದರೆ ಆ್ಯಡ್ ಮಾಡೋಣ. ಫರ್ಮ್ ಅಂಡರ್ ರೈಟಿಂಗ್ ಅಂತ ಅಂದರೆ ಈಗ ABCD 4 ಜನ ಏನು ಅಂಡರ್ ರೈಟರ್ಸ್ ಇದ್ದಾರೆ, ಅವರು ಎಷ್ಟೆಷ್ಟು ಶೇರ್ಸ್ನ ಫರ್ಮ್ ಮಾಡ್ಕೊಂಡಿದ್ದಾರಲ್ವ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಎ ಬಂದು 8,000 ಶೇರ್ಸ್ನ ಫರ್ಮ್ ಮಾಡ್ಕೊಂಡಿದ್ದ, ಬಿ ಬಂದ್ಬಿಟ್ಟು 12,000 ಶೇರ್ಸ್ನ ಫರ್ಮ್ ಮಾಡ್ಕೊಂಡಿದ್ದ, ಸಿ ಯಾವುದೇ ಶೇರ್ಸ್ನ ಫರ್ಮ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ನಿಲ್. ಮತ್ತು ಡಿ ಬಂದು 30,000 ಶೇರ್ಸ್ನ ಫರ್ಮ್ ಮಾಡ್ಕೊಂಡಿದ್ದಾನೆ. ಸೊ ಡಿ 30,000. ಸೊ ಟೋಟಲ್ ಮಾಡಿದ್ರೆ 50,000 ಬರುತ್ತೆ. ಸೊ 1,80,000ಗೆ 50,000 ಆ್ಯಡ್ ಮಾಡಿದ್ರೆ 2,30,000 ಶೇರ್ಸ್ ಬರುತ್ತೆ. ಸೊ ಕಂಪನಿ ಇಶ್ಯೂ ಮಾಡಿದ್ದು 2,50,000, ಆದರೆ ಕಂಪನಿಗೆ ಟೋಟಲ್ ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಸೇರಿಸಿದ್ರೆ ಸೊ ಎಷ್ಟಾಗುತ್ತೆ, ಟೋಟಲ್ ಸಬ್ಸ್ಕ್ರಿಪ್ಷನ್ನು 2,30,000 ಆಗಿದೆ. ಪ್ರಾಬ್ಲಮಲ್ಲಿ ಅವರು ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನು ಫರ್ಮ್ ಅಂಡರ್ ರೈಟಿಂಗ್ನ ಅದು ಇನ್ಕ್ಲೂಡ್ ಆಗಿರಲಿಲ್ಲ ಅಂತ ಅರ್ಥ, ಎಕ್ಸ್ಕ್ಲೂಡಿಂಗ್ ಅಂದರೆ, ಹಾಗಾಗಿ ಫರ್ಮ್ ಅಂಡರ್ ರೈಟಿಂಗ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಕ್ಯಾಲ್ಕುಲೇಷನ್ ನೋಡೋಣ. ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಅವರು ಮಾರ್ಕ್ಡ್ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ಕಂಡಿಡ್ಕೊಂಡ್ವಿ ಅಲ್ವಾ 2,30,000 ಅಂತ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಅದರಿಂದ ನಾವು ಈಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಬೇಕು. ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ವಿಚ್ ವಿ ಆರ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ಲಾಸ್ಟ್ ಸ್ಟೆಪ್, that is 2,30,000, then less marked application including firm underwriting. ಸೊ ಪ್ರಾಬ್ಲಮಲ್ಲಿ ನೋಡಿ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಇದೆಲ್ಲ ಏನು ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಹ್ಯಾಸ್ ಅಂಡರ್ ಅಂತ ಹೇಳಿಬಿಟ್ಟು. ಸೊ ABCDದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವೇನು ಮಾಡ್ಕೋಬೇಕು, ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ ಅದು. ಸೊ ಫರ್ಮ್ ಅಂಡರ್ ರೈಟಿಂಗ್ನ ಹಾಕೊಬೇಕು. ಏದು ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ, 48,000. ಬಿದು 40,000. ಸಿದು 24,000. ಡಿದು ಮಾರ್ಕ್ಡ್ ಅಪ್ಲಿಕೇಶನ್ ಇರೋದು 48,000. ಇದ್ರ ಜೊತೆಗೆ ನಾವು ಏನು ಆ್ಯಡ್ ಮಾಡ್ತೀವಿ, ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಬೇಕು. ಫರ್ಮ್ ಆಗಿರೋದು ಎಷ್ಟು, ಇವ್ರದು 8,000 ಶೇರ್ಸ್, ಬಿದು 12,000 ಶೇರ್ಸ್, ಸಿದು ನಿಲ್. ಸೊ ಡಿದು ಬಂದು 30,000 ಶೇರ್ಸ್. ಸೊ ಇದೆಲ್ಲದರದ್ದು ಟೋಟಲ್ ಮಾಡಿದ್ರೆ ಇದು 56,000, ಇದು ಬಂದು 52,000, 24,000 ಮತ್ತು 48 ಪ್ಲಸ್ 30,000 ಅಂದರೆ 78,000. ಟೋಟಲ್ ಎಷ್ಟಾಗುತ್ತೆ ಇದ್ರದ್ದು, ಟೋಟಲ್ ಬಂದು 2,10,000 ಆಗುತ್ತೆ. ಈಗ 2,30,000ಇಂದ 2,10,000ನ ಲೆಸ್ ಮಾಡಿದ್ರೆ 20,000. ದಿಸ್ ಇಸ್ unmarked applications. Unmarked application. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದ್ಮೇಲೆ ನಾವು ಗ್ರಾಸ್ ಲಯಬಿಲಿಟಿ ರೇಷಿಯೋನ ಒಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಟೆಪ್ 3, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ ratio. So for calculating gross liability ratio we should take liability of all underwriters. ಸೊ ನೋಡಿ ಈ ಪ್ರಾಬ್ಲಮಲ್ಲಿ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ, ABCD ಅಂತ. ಅವರು ಎಷ್ಟೆಷ್ಟು ಶೇರ್ಸ್ಗಳನ್ನ ಅಂಡರ್ ರೈಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಎ ಬಂದ್ಬಿಟ್ಟು 75,000 ಶೇರ್ಸ್ನ ಅಂಡರ್ ರೈಟ್ ಮಾಡಿಸ್ಕೊಂಡಿದ್ದಾನೆ. ಮತ್ತು ಬಿ ಸಿ, ಸೊ ಎದು 75,000 ಶೇರ್ಸ್, ಬಿದು 62,500 ಶೇರ್ಸ್ನ ಅಂಡರ್ ರೈಟ್ ಮಾಡಿಸ್ಕೊಂಡಿದ್ದಾನೆ. ಸೊ 25% ಅಲ್ವಾ 2,50,000ಅಲ್ಲಿ. ಮತ್ತು ಸಿ ಬಂದ್ಬಿಟ್ಟು ಅವನದು ಅಷ್ಟೇ 25%, ಅಂದರೆ 62,500 ಅಂಡರ್ ರೈಟ್ ಮಾಡಿಸ್ಕೊಂಡಿದ್ದಾನೆ. ಡಿ ಬಂದು 50,000 ಶೇರ್ಸ್ನ ಅಂಡರ್ ರೈಟ್ ಮಾಡಿಸ್ಕೊಂಡಿದ್ದಾನೆ.
ಸೊ ಕಂಪನಿಯ 2,50,000 ಶೇರ್ಸು ಎಂಟೈರ್ ಶೇರ್ಸು ಅಂಡರ್ ರಿಟರ್ನ್ ಆಗಿದೆ. ಶೇರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಸ್ಟು ಎಲ್ಲದರಲ್ಲೂ ಕಾಮನ್ ಆಗಿರೋ 2 ಝೀರೋಸ್ನ ಕ್ಯಾನ್ಸಲ್ ಮಾಡಿ. ಸೊ 2 ಝೀರೋಸ್ ಕ್ಯಾನ್ಸಲ್ ಆದಮೇಲೆ ಈಗ 3 ಡಿಜಿಟ್ದು ನಂಬರ್ ಉಳ್ಕೊಂಡಿದೆ. ಸೊ ಇದನ್ನು ಯಾವ ಟೇಬಲಿಂದ ಹೋಗುತ್ತೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಉಳ್ಕೊಂಡಿರೋ 3 ಡಿಜಿಟ್ಸು 125 ಟೇಬಲಲ್ಲಿ ಹೋಗುತ್ತೆ. ಸೊ ನೋಡಿ 500, 625, 625 ಮತ್ತು 750 ಇದೆಲ್ಲ 125 ಟೇಬಲಲ್ಲಿ ಬರುತ್ತೆ. ಸೊ 125 ಇಂಟು 6 125 ಇಂಟು 6 ಮಾಡಿದ್ರೆ 750 ಬರುತ್ತೆ. ಸೊ ಬಿದು 625 ಉಳ್ಕೊಂಡಿದೆ ಅಲ್ವಾ, ಅದು ಅಷ್ಟೇ 125 ಇಂಟು 5 ಮಾಡಿದ್ರೆ ಸೊ 625 ಬರುತ್ತೆ. ಹಾಗೆಯೇ ಸಿದೂ ಕೂಡ ಸೇಮ್ ಇದೆ 625. ಸೊ 125 ಇಂಟು 5 ಮಾಡಿದ್ರೆ ಸೊ 625 ಬರುತ್ತೆ. ಸೊ ಇಷ್ಟು. ನೆಕ್ಸ್ಟು 50,000ಅಲ್ಲಿ 500 ಉಳ್ಕೊಂಡಿತ್ತು, 2 ಝೀರೋಸ್ ಕ್ಯಾನ್ಸಲ್ ಆದಾಗ. ಸೊ 125 ಇಂಟು 4 ಮಾಡಿದ್ರೆ 500 ಬರುತ್ತೆ. ಸೊ ದೀಸ್ 3 ಡಿಜಿಟ್ಸ್ ಆರ್ ಡಿವೈಡೆಡ್ ಬೈ 125. ಸೊ ಕಾಮನ್ನಾಗಿ 125ಇಂದ ಇದು ಡಿವೈಡ್ ಆಗ್ತಾ ಇದೆ. ಸೊ ರೇಷಿಯೋ ಬಂದು 6:5:5:4. ಗ್ರಾಸ್ ಲಯಬಿಲಿಟಿ ರೇಷಿಯೋ ಇದು 6:5:5:4. GLR ರೇಷಿಯೋ ಅಂತ ಕೂಡ ಅಂತೀವಿ ಇದನ್ನು. So finally, let's calculate net liability of underwriters. So this is the statement showing net liability of underwriters. So ನಮ್ಮಲ್ಲಿ ಈ ಪ್ರಾಬ್ಲಮಲ್ಲಿ ABCD ಅಂತ 4 ಜನ ಅಂಡರ್ರೈಟರ್ಸ್ ಇದ್ದಾರೆ. ಸೊ ಪರ್ಟಿಕ್ಯುಲರ್ದು ಒಂದು ಕಾಲಮ್ ಆದಮೇಲೆ ಅವ್ರು ಎಷ್ಟು ಅಂಡರ್ರೈಟರ್ಸ್ ಕೊಟ್ಟಿರ್ತಾರೆ ಅಷ್ಟು ಕಾಲಮ್ಸ್ ಹಾಕೋಬೇಕು. ಲಾಸ್ಟಲ್ಲೊಂದು ಟೋಟಲ್ ಕಾಲಮ್ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟು ಪರ್ಟಿಕ್ಯುಲರ್ ಕಾಲಮಲ್ಲಿ ಗ್ರಾಸ್ ಲಯಬಿಲಿಟಿ ಬರ್ಕೊಳ್ಳೋಣ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಗ್ರಾಸ್ ಲಯಬಿಲಿಟಿ ಎಷ್ಟೆಷ್ಟಿದೆ, 75,000 ಇದೆ ಎದು, ಬಿದು ಬಂದು 62,500, ಸಿದು 62,500 ಮತ್ತು ಡಿದು 50,000. ಸೊ ನಮಗೆ ಈ ಪ್ರಾಬ್ಲಮಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ ಹೇಗೆ ಸಿಕ್ತು, ಅವರು ಪರ್ಸೆಂಟೇಜಲ್ಲಿ ಹೇಳಿದರು, ನಾವು ಅದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ ನಂಬರ್ಸ್ ಆಗಿ. ಕೆಲವೊಂದು ಪ್ರಾಬ್ಲಮಲ್ಲಿ ಅವರೇ ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾರೆ 75,000, 62,000 ಅಂತ. ಸೊ ಇದರಲ್ಲಿ ನಮಗೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ರು. ಎದು 30%, ಬಿ ಮತ್ತು ಸಿದು 25% ಮತ್ತು ಡಿದು 30% ಅಂತ. ಸೊ ನಾವು 2,50,000ಇಂದ ಅದನ್ನು ಪರ್ಸೆಂಟೇಜ್ ಇರೋದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ. ಈಗ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ 20,000 ಬಂದಿದೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನು. ಅದನ್ನು ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿಗೆ ಅವರ ಗ್ರಾಸ್ ಲಯಬಿಲಿಟಿ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಗ್ರಾಸ್ ಲಯಬಿಲಿಟಿ ರೇಷಿಯೋ ನಮಗೆ ಸಿಕ್ಕಿದೆ. ಎಷ್ಟು ರೇಷಿಯೋಸು, 6:5:5:4. ಸೊ ಈ ರೇಷಿಯೋ ಮೇಲೆ 20,000 ಶೇರ್ಸನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 20,000 ಇಂಟು 6 ಡಿವೈಡೆಡ್ ಬೈ 20 ಮಾಡಬೇಕು. ಸೊ 20 ಹೇಗೆ ಬರುತ್ತೆ, ಇದ್ರದ್ದು ಟೋಟಲ್ 6 + 5 + 5 + 4 ಅದರದ್ದು ಟೋಟಲ್ ಬಂದುಬಿಟ್ಟು 20 ಆಗುತ್ತೆ. ಸೊ 20,000 ಇಂಟು 6/20 ಮಾಡೋದು. ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಬೋರ್ಡ್ ಚಿಕ್ಕದ್ರಿರೋದ್ರಿಂದ ನಾನು ಕ್ಯಾಲ್ಕುಲೇಷನ್ನ ಇಲ್ಲಿ ಶೀಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯೂಸಿಂಗ್ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಸೊ ಏದು ಬಂದುಬಿಟ್ಟು ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟಿದೆ, 6 ಇದೆ. 20,000 ಇಂಟು 6/20 ಮಾಡಿದ್ರೆ ಎಷ್ಟು ಬರುತ್ತೆ, 6,000 ಬರುತ್ತೆ. ಹಾಗೆ ಬಿದು ಬಂದು 20,000 ಇಂಟು 5/20 ಮಾಡಿದ್ರೆ 5,000 ಬರುತ್ತೆ. ಹಾಗೆ ಸಿದು 20,000 ಇಂಟು 5/20 ಮಾಡಿದ್ರೆ 5,000 ಬರುತ್ತೆ. ಹಾಗೆ ಡಿದು 20,000 ಇಂಟು 4/20 ಮಾಡಿದ್ರೆ 4,000 ಬರುತ್ತೆ. ಅದರ ಟೋಟಲ್ಲು 20,000 ಬರುತ್ತೆ. ಹಾಗೆ ಬರ್ಕೊಳ್ಳೋಣ. ಸೊ ಏನೆಷ್ಟು ಬಂತು, 6,000, ಬಿದು ಬಂದ್ಬಿಟ್ಟು 5,000, ಹಾಗೆ ಇನ್ನೊಂದು ಕೂಡ 5,000 ಮತ್ತು ಡಿಗೆ 4,000. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ 20,000 ಬರುತ್ತೆ. ಸೊ ಲೆಸ್ ಮಾಡಿದ್ರೆ 75,000ಇಂದ 6,000 ಲೆಸ್ ಮಾಡಿದ್ರೆ 69,000 ಬರುತ್ತೆ. ಹಾಗೆಯೇ 62,000ಇಂದ 5,000 ಲೆಸ್ ಮಾಡಿದ್ರೆ 57,000
500 ಬರುತ್ತೆ. ಸಿಗೆ 62,000ಇಂದ 5,000 ಲೆಸ್ ಮಾಡಿದ್ರೆ 57,500 ಬರುತ್ತೆ. ನೆಕ್ಸ್ಟ್ ಇಲ್ಲಿ 50,000ಇಂದ 4,000 ಲೆಸ್ ಮಾಡಿದ್ರೆ 46,000 ಬರುತ್ತೆ. ಇದು 2,30,000 ಬರುತ್ತೆ. ನೆಕ್ಸ್ಟು ಇದನ್ನು ಬ್ಯಾಲೆನ್ಸ್ ಅಂತ ಬರ್ಕೊಳ್ಳೋಣ. ಇದಾದಮೇಲೆ ಲೆಸ್ ಮಾರ್ಕೆಟ್ ಅಪ್ಲಿಕೇಶನ್. ನಾವು ಈ ಪ್ರಾಬ್ಲಮಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ ಜೊತೆಗೆ ಫರ್ಮ್ ಅಂಡರ್ ರೇಟಿಂಗ್ನ ಇನ್ಕ್ಲೂಡ್ ಮಾಡಿ ತೊಗೊತೀವಿ. ಬಿಕಾಸ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೇಟಿಂಗ್ ಅಂತ ಕೊಟ್ಟಿದ್ರು. ಸೊ ಮಾರ್ಕೆಟ್ ಅಪ್ಲಿಕೇಶನ್ ಜೊತೆಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇದು 48,000 ಇದೆ. ಸೊ ಫರ್ಮ್ ಅಂಡರ್ ರೇಟಿಂಗು 8,000 ಪ್ಲಸ್ ಮಾಡಿದ್ರೆ 56,000 ಬರುತ್ತೆ. ಬಿದು 40,000 ಪ್ಲಸ್ 12,000 ಮಾಡಿದ್ರೆ 52,000. ಹಾಗೆ ಸಿದು 24,000. ಡಿದು 48,000 ಪ್ಲಸ್ 30,000 ಮಾಡಿದ್ರೆ 78,000 ಬರುತ್ತೆ. ಸೊ ಇದರಲ್ಲಿ ಫರ್ಮ್ ಅಂಡರ್ ರೇಟಿಂಗ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಈ ಪ್ರಾಬ್ಲಮಲ್ಲಿ ಅವರು ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಕೆಟ್ ಅಪ್ಲಿಕೇಶನ್ಸಲ್ಲಿ ಕೂಡ ಇದು ಇನ್ಕ್ಲೂಡ್ ಆಗಿಲ್ಲ, ಮತ್ತು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸಲ್ಲೂ ಕೂಡ ಫರ್ಮ್ ಅಂಡರ್ ರೇಟಿಂಗ್ ಇನ್ಕ್ಲೂಡ್ ಆಗಿಲ್ಲ. ಸೊ ರಿಸೀವ್ಡ್ ಅಪ್ಲಿಕೇಶನ್ನಲ್ಲಿ ಇದಿಲ್ಲದಿರೋ ಕಾರಣದಿಂದ ನಾವು ಫರ್ಮ್ ಅಂಡರ್ ರೇಟಿಂಗ್ನ ಈ ಪ್ರಾಬ್ಲಮಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಜೊತೆಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ಪ್ರಾಬ್ಲಮಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಅದರದ್ದು ವಿಡಿಯೋ ಆಲ್ರೆಡಿ ನಾನು ಮಾಡಿ ನಿಮಗೆ ಸೆಂಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ಸೊ ಈ ಪ್ರಾಬ್ಲಮಲ್ಲಿ ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ಫರ್ಮ್ ಅಂಡರ್ ರೇಟಿಂಗ್ ಇನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಏದು ಎಷ್ಟು ಬಂತು? 56,000 ಬಂತು ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂಡರ್ ರೇಟಿಂಗ್. ಹಾಗೆಯೇ ಬಿದು ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂಡರ್ ರೇಟಿಂಗ್ 52,000 ಬಂದಿತ್ತು. ಸಿದು ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂಡರ್ ರೇಟಿಂಗ್, ಯಾಕೆಂದರೆ ಸಿದು ಫರ್ಮ್ ಅಂಡರ್ ರೇಟಿಂಗ್ ಇಲ್ಲವೇ ಇಲ್ಲ, ಸೊ ಅದಕ್ಕೆ ಒಂದು 24,000 ಬಂದಿದೆ. ಡಿದು ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂಡರ್ ರೇಟಿಂಗ್ 78,000 ಬಂತು. ಟೋಟಲು 2,10,000. ಸೊ ಅದನ್ನು ಲೆಸ್ ಮಾಡಿದ್ರೆ 69,000ಇಂದ 56,000ನ ಲೆಸ್ ಮಾಡಿದ್ರೆ 13,000 ಬರುತ್ತೆ. ಹಾಗೆಯೇ 57,500ಇಂದ 52,000ನ ಲೆಸ್ ಮಾಡಿದ್ರೆ 5,500 ಬರುತ್ತೆ. ನೆಕ್ಸ್ಟು 57,500ಇಂದ 24,000ನ ಲೆಸ್ ಮಾಡಿದ್ರೆ 33,500 ಬರುತ್ತೆ. ನೆಕ್ಸ್ಟು 46,000ಇಂದ 78,000ನ ಲೆಸ್ ಮಾಡಿದ್ರೆ 32,000 ಬರುತ್ತೆ. ಅದು ಮೈನಸ್ ಬ್ಯಾಲೆನ್ಸ್ ಬರುತ್ತೆ. ಸೊ ಮೈನಸ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ಸರ್ಪ್ಲಸ್ ಅಂತ ಅಂದ್ಕೋಬೇಕು. ಸೊ ಇಲ್ಲಿ ಡಿದು ಸರ್ಪ್ಲಸ್ ಇದೆ. ಸೊ ಅವನಿಗೆ 46,000 ಬದಲು ಅವನೇನು ಮಾಡಿದ್ದಾನೆ, 78,000ನಷ್ಟು ಶೇರ್ಸ್ನ ಏನು ಮಾಡಿದ್ದಾನೆ, ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾನೆ. ಸೊ 32,000 ಏನದು ಸರ್ಪ್ಲಸ್ಸು. ಸೊ ಅದು ಮೈನಸ್ ಇದೆಯಲ್ಲ, ಅದನ್ನ ನಾವೀಗ ಪ್ಲಸ್ ಮಾಡ್ಕೊಬೇಕು. ಸೊ ಪ್ಲಸ್ 32,000 ಮಾಡ್ಕೊಳ್ಳಿ. ಈ 32,000ನ ಎ ಮತ್ತು ಬಿ ಮತ್ತು ಸಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 32,000ನ 3 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋಣ. ಯಾವುದರಲ್ಲಿ? ಗ್ರಾಸ್ ಲಯಬಿಲಿಟಿ ರೇಷಿಯೋ ಇದೆಯಲ್ಲ ಅವ್ರದ್ದು, ಅದರಲ್ಲಿ. ಸೊ ಎದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟು? 6. ಬಿದು ಗ್ರಾಸ್ ಲಯಬಿಲಿಟಿ ರೇಷಿಯೋ 5 ಮತ್ತು ಸಿದು ಕೂಡ ಗ್ರಾಸ್ ಲಯಬಿಲಿಟಿ ರೇಷಿಯೋ 5. ಸೊ ಲೆಸ್ ಸರ್ಪ್ಲಸ್ ಆಫ್ ಡಿ ಟ್ರಾನ್ಸ್ಫರ್ ಟು ಎ ಬಿ ಸಿ ಅಂತ ಬರ್ಕೋಬೇಕು. ಸೊ ಎ ಬಿ ಸಿ ಡಿದು ಎ ಬಿ ಸಿ ಅಂಡರ್ ರೈಟರ್ಸ್ದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಬರ್ಕೊಳ್ಳೋಣ. ಜೊತೆಗೆ 6, 5, 5. ಸೊ 6:5:5. ಟೋಟಲ್ ಏನಾಗುತ್ತೆ? 6 + 5 + 5 16 ಆಗುತ್ತೆ. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ನ ನನಗೆ ಬೋರ್ಡ್ ಮೇಲೆ ಪ್ಲೇಸ್ ಇಲ್ಲ ಅಂತ ಹೇಳಿ ಶೀಟಲ್ಲಿ ಬರೆದು ತೋರಿಸ್ತಿದ್ದೀನಿ ನೋಡಿ. ಸೊ 32,000 ಡಿದು ಸರ್ಪ್ಲಸ್ ಅಮೌಂಟು. ಇದನ್ನು ಎಗೆ ಒಂದು ಗ್ರಾಸ್ ಲಯಬಿಲಿಟಿ ರೇಷಿಯೋ 6 / 16 ಮಾಡಿದ್ರೆ 12,000 ಬರುತ್ತೆ. ಮತ್ತು ಬಿದು ಕೂಡ 32,000 ಒಂದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟು? 5 / 16 ಮಾಡಿದ್ರೆ 10,000 ಬರುತ್ತೆ. ಸಿದು 32,000 ಇಂಟು ಒಂದು ಗ್ರಾಸ್ ಲಯಬಿಲಿಟಿ ರೇಷಿಯೋ 15 / 16 ಮಾಡಿದ್ರೆ 10,000 ಬರುತ್ತೆ. ಸೊ ಅದು ಟೋಟಲು 32,000 ಬರುತ್ತೆ. 32,000 ಅಲ್ವಾ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಅದಕ್ಕೆ. ಸೊ ಇವಾಗ ಇಲ್ಲಿ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ ನೋಡಿ. ಇದು ಎಷ್ಟು ಬಂತು? 12,000. ಬಿದು 10,000. ಸಿದು 10,000. ಟೋಟಲು 32,000. ಸೊ ಇದನ್ನು ಲೆಸ್ ಮಾಡಬೇಕು. ಸೊ ಸರ್ಪ್ಲಸ್ನ ಲೆಸ್ ಮಾಡಿದ್ರೆ
ಸೊ 13,000ಇಂದ 12,000ನ ಲೆಸ್ ಮಾಡಿದ್ರೆ 1,000 ಬರುತ್ತೆ ಎದು, ಮತ್ತು ಬಿದು 5,500ಇಂದ 10,000ನ ಲೆಸ್ ಮಾಡಿದ್ರೆ 4,500 ಬರುತ್ತೆ. ಹಾಗೆ ಸಿದು 33,500ಇಂದ 10,000ನ ಲೆಸ್ ಮಾಡಿದ್ರೆ 23,500 ಬರುತ್ತೆ. ಸಿದು -32,000 ಇದೆ, ಮತ್ತು ಪ್ಲಸ್ ಮಾಡಿದ್ವಿ, ಅದನ್ನು ಸರ್ಪ್ಲಸ್ ಮಾಡಿದ್ವಿ. ಸೊ ಹಾಗಾಗಿ ಪ್ಲಸ್ ಮತ್ತು ಮೈನಸ್ಸು ಅದು 0 ಬರುತ್ತೆ, ಅಂದರೆ ನಿಲ್. ನೋಡಿ, ಈಗ ಇಲ್ಲಿ -4,500 ಬಂದಿದೆ. ಸೊ ಮೈನಸ್ ಬ್ಯಾಲೆನ್ಸ್ ಬಂತು ಅಂದರೆ ಇಲ್ಲಿ ಮೈನಸ್ ಅಲ್ಲ, ಸೊ ಅದು ಸರ್ಪ್ಲಸ್ ಅಂತ ಅನ್ನಬೇಕು. ಸೊ ಸರ್ಪ್ಲಸ್ಸು ಎಷ್ಟಿದೆ, ಬಿದು 4,500 ಇದೆ. ಈ 4,500 ಬಿದನ್ನ ನಾವು ಎ ಮತ್ತು ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಡಿದು ಆಲ್ರೆಡಿ ನಿಲ್ಲಿರೋದ್ರಿಂದ ಅವನಿಗೆ ಮಾಡೋಕ್ಕಾಗಲ್ಲ. ಸೊ ಎದು ಮತ್ತು ಸಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ಬಿದು ಸರ್ಪ್ಲಸ್ ಮಾಡೋದಕ್ಕೆ ಮೈನಸ್ ಇರೋದನ್ನು ಪ್ಲಸ್ 4,500 ಮಾಡ್ಕೊಂಡಿದ್ದೀನಿ. ಸೊ ಲೆಸ್ ಸರ್ಪ್ಲಸ್ ಆಫ್ ಬಿ ಟ್ರಾನ್ಸ್ಫರ್ಡ್ ಟು ಎ ಆ್ಯಂಡ್ ಸಿ ಅಂತ ಬರ್ಕೋಬೇಕು. ಎ ಮತ್ತು ಸಿದು ಗ್ರಾಸ್ ಲಯಬಿಲಿಟಿ ಎಷ್ಟಿದೆ, ರೇಷಿಯೋ 6:5. ಸೊ 6 + 5 ಮಾಡಿದ್ರೆ 11 ಬರುತ್ತೆ. ಸೊ ಇವಾಗ ಅವ್ರಿಗೆ 6:5 ರೇಷಿಯೋನಲ್ಲಿ 4,500ನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ನು ಇಲ್ಲಿ ಬೋರ್ಡ್ ಮೇಲೆ ಬರೆಯೋಕ್ಕೆ ಜಾಗ ಇಲ್ಲ ಅಂತ ನಾನು ಶೀಟಲ್ಲಿ ಬರೆದಿದ್ದೀನಿ. ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ ಆಫ್ ಬಿ ಟ್ರಾನ್ಸ್ಫರ್ಡ್ ಟು ಎ ಆ್ಯಂಡ್ ಸಿ ಆನ್ ಗ್ರಾಸ್ ಲಯಬಿಲಿಟಿ ರೇಷಿಯೋ 6:5. 4,500 ಇಂಟು 6/11 ಮಾಡಿದ್ರೆ 2,455 ಬರುತ್ತೆ. ಹಾಗೆ 4,500 ಇಂಟು 5/11 ಮಾಡಿದ್ರೆ ಸೊ 2,045 ಬರುತ್ತೆ. ಇದು 4,500ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 2,455 ಬರುತ್ತೆ. ಅದನ್ನು 1,000ಇಂದ 2,455 ಮೈನಸ್ ಮಾಡಿದ್ರೆ ಮೈನಸ್ ಬ್ಯಾಲೆನ್ಸ್ ಬರುತ್ತೆ, ಅಂದರೆ ಸರ್ಪ್ಲಸ್ ಬರುತ್ತೆ 1,455. ಬಿದು ನಿಲ್ ಬರುತ್ತೆ, 4,500 ಮೈನಸ್ 4,500 ಮಾಡಿದ್ರೆ. ಸೊ ಸಿದು 23,500ಇಂದ 2,045 ಮಾಡಿದ್ರೆ 21,455 ಬರುತ್ತೆ. ಸೊ ಡಿದು ಬ್ಯಾಲೆನ್ಸ್ ನಿಲ್ಲಿದೆ, ಸೊ ನಿಲ್ ಅಂತಲೇ ಬರಿತೀವಿ. ಸೊ ಟೋಟಲ್ ಕಾಲಮಲ್ಲಿ ಅಲ್ಲಿವರೆಗೂ ಏನೂ ತೋರಿಸೋದಿಲ್ಲ. ಸೊ ಇವಾಗ ಎನಲ್ಲಿ ಸರ್ಪ್ಲಸ್ ಬ್ಯಾಲೆನ್ಸ್ ಇದೆ, ಸೊ ಮೈನಸ್ ಇದ್ದರೆ ಅದನ್ನ ಸರ್ಪ್ಲಸ್ ಅಂತ ಅಂದ್ಕೋಬೇಕು. ಸೊ ಇದನ್ನು ಬ್ಯಾಲೆನ್ಸ್ ಅಂತ ಬರೆದ್ಬಿಟ್ಟು ಈಗ ಏದು ಏನಿದೆ 1,455 ಇದೆಯಲ್ಲ, ಸೊ ಅದನ್ನು ಸಿಗೆ ಟ್ರಾನ್ಸ್ಫರ್ ಮಾಡೋಣ, ಈ ಸರ್ಪ್ಲಸ್ನ. ಸೊ ಸಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಿ ಒಬ್ಬನೇ ಇರೋದ್ರಿಂದ ಅದನ್ನು ಸಿಗೆ ಟ್ರಾನ್ಸ್ಫರ್ ಮಾಡೋಣ. 1,455ನ ಟ್ರಾನ್ಸ್ಫರ್ ಮಾಡಿ ಲೆಸ್ ಮಾಡಬೇಕು. ಬಿ ಮತ್ತು ಡಿದು ಆಲ್ರೆಡಿ ನಿಲ್ಲೇ ಇದೆ, ಸೊ ಹಾಗಾಗಿ ನಿಲ್ ಅಂತ ಬರ್ಕೊತೀವಿ. ಎ ಬ್ಯಾಲೆನ್ಸ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಈಗ ಸಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಲೆಸ್ ಸರ್ಪ್ಲಸ್ ಆಫ್ ಎ ಟ್ರಾನ್ಸ್ಫರ್ಡ್ ಟು ಸಿ ಅಂತ ಬರಿತೀವಿ. ಬರೆದು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ, ಇಲ್ಲಿ ಮೈನಸ್ ಬ್ಯಾಲೆನ್ಸ್ ಇದನ್ನು ಪ್ಲಸ್ ಮಾಡಿದ್ದೀನಿ, ಮತ್ತು ಅದೇ 1,455ನ ಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಈಗ ಬ್ಯಾಲೆನ್ಸ್ನ ಲೆಸ್ ಮಾಡಿದ್ರೆ ಸೊ ಎದು ನಿಲ್ ಬರುತ್ತೆ, ಬಿದು ಆಲ್ರೆಡಿ ನಿಲ್ಲಿದೆ, ಸೊ ನಿಲ್. ಸೊ ಸಿದು 21,455ಇಂದ 1,455ನ ಲೆಸ್ ಮಾಡಿದ್ರೆ 20,000 ಬರುತ್ತೆ, ಮತ್ತು ಡಿದು ಆಲ್ರೆಡಿ ನಿಲ್ಲಿದೆ. ಸೊ ಲಾಸ್ಟಲ್ಲಿ ನಾವೇನು ಮಾಡಬೇಕು, ಎದು ಸರ್ಪ್ಲಸ್ನ ಸಿಗೆ ಕೊಟ್ಟಾದಮೇಲೆ ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಬೇಕು. ಸೊ ಅದು ಮಾರ್ಕ್ಡ್ ಅಪ್ಲಿಕೇಶನಲ್ಲಿ ನಾವೇನು ಮಾಡಿದ್ವಿ, ಲೆಸ್ ಮಾಡಿದ್ವಿ. ಅನ್ಮಾರ್ಕ್ಡ್ ಅಪ್ಲಿಕೇಶನಲ್ಲಿ ಲೆಸ್ ಮಾಡಿದ್ರು ಕೂಡ ನಾವೇನು ಮಾಡ್ತೀವಿ, ಫರ್ಮ್ ಅಂಡರ್ ರೈಟಿಂಗ್ನ ಕೊನೆಯಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಎದು ಎಷ್ಟಿತ್ತು ಫರ್ಮ್ ಅಂಡರ್ ರೈಟಿಂಗ್, 8,000 ಇತ್ತು, ಬಿದು 12,000 ಇತ್ತು. ಸೊ ಅವರಿಬ್ರದ್ದು ನೆಟ್ ಲಯಬಿಲಿಟಿ ಎಷ್ಟಿದೆ, 8,000 ಮತ್ತು 12,000 ಮಾತ್ರ. ಬಿಕಾಸ್ ಅವ್ರದ್ದು ಸರ್ಪ್ಲಸ್ ಬಂದಿರೋದ್ರಿಂದ ನಿಲ್ಲಿತ್ತು, ಹಾಗಾಗಿ ಅದರಿಂದ ಆ್ಯಡ್ ಅಪ್ ಮಾಡಿದ್ರು 8,000 12,000 ಬರುತ್ತೆ. ಸಿ ಯಾವುದೇ ರೀತಿ ಫರ್ಮ್ ಅಂಡರ್ ರೈಟಿಂಗ್ ಮಾಡಿಸ್ಕೊಂಡಿರಲಿಲ್ಲ, ಹಾಗಾಗಿ ಅವನು ಇದನ್ನು ಲಯಬಿಲಿಟಿನ ಎಷ್ಟಿದೆ ಒಂದು 20,000 ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅವನು. ಸೊ ಡಿ ಒಂದು ಫರ್ಮ್ ಅಂಡರ್ ರೈಟಿಂಗೇ ಇದೆ 30,000, ಸೊ ಟೋಟಲ್ಲು 70,000 ಬರುತ್ತೆ. ಸೊ ದಿಸ್ ಈಸ್ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಎ, ಬಿ, ಸಿ ಆ್ಯಂಡ್ ಡಿ. ಸೊ ಥ್ಯಾಂಕ್ ಯು.